ಗೃಹಲಕ್ಷ್ಮಿ ಯೋಜನೆಗೆ ದೊಡ್ಡ ಸರ್ಜರಿಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಸುದ್ದಿಗಳು ಚಾಲ್ತಿಯಲ್ಲಿದೆ. ಫಲಾನುಭವಿಗಳನ್ನ ಫಿಲ್ಟರ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಆರ್ಥಿಕವಾಗಿ ಸಬಲವಾಗಿರುವಂತಹ ಮಹಿಳೆಯರನ್ನ ಯೋಜನೆಯಿಂದ ಕೈಬಿಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇದೀಗ ಆಲೋಚನೆ ಮಾಡ್ತಿದೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಅಂದಾಜು 1.5 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಈಗಾಗಲೇ 2 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನ ಯೋಜನೆಯಿಂದ ಕೈಬಿಡಲಾಗಿದೆ. ತೆರಿಗೆ ಮತ್ತು GST ಪಾವತಿ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ಅವರನ್ನ ಅನರ್ಹಗೊಳಿಸಲಾಗಿದೆ ಅಂತ ಹೇಳಲಾಗಿದೆ. ಹಾಗಿದ್ರೂ ಕೆಲವು ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಲಾಗಿದೆ. ಆರ್ಥಿಕವಾಗಿ ಸಬಲರಾಗಿದ್ರು ಕೂಡ ಹಣವನ್ನ ಪಡಿತಾ ಇದ್ದಾರೆ. ಇಂಥವರಿಗೆ ಕಡಿವಾಣವನ್ನ ಹಾಕೋದಕ್ಕೆ ಸರ್ಕಾರ ಈಗ ಹೊಸ ಸರ್ಕಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಹಣವನ್ನ ಬಿಟ್ಟು ಬಿಡಿ ಎಂದು ಮನವಿಯನ್ನ ಮಾಡಲಾಗ್ತಾ ಇದೆ. ನಗರದ ವಿಧಾನಸಭೆ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ವೇಳೆ ಅರ್ಹರಲ್ಲದ ಮಹಿಳೆಯರು ಹಣವನ್ನ ಪಡಿತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವಂತೆ ಮಾಡಿದೆ. ಇಂಥವರಿಗೆ ಯೋಜನೆಯ ಹಣ ಸಿಗದಂತೆ ಕ್ರಮವನ್ನ ಜರುಗಿಸಿದ್ರೆ ಸ್ವಲ್ಪ ಹಣವನ್ನ ಉಳಿಸುವಂತಹ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಗಮನವನ್ನ ಹರಿಸಲಾಗ್ತಾ ಇದೆ. ಫಲಾನುಭವಿಗಳ ಆದಾಯ, ತೆರಿಗೆ ಪಾವತಿ ಮತ್ತೊಮ್ಮೆ ಕಲೆ ಹಾಕುವಂತ ತೀರ್ಮಾನಕ್ಕೆ ಬಂದಿದೆ. ಒಂದು ಕಡೆ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಮತ್ತೊಂದು ಕಡೆ ಶ್ರೀಮಂತ ಮಹಿಳೆಯರನ್ನ ಗುರುತಿಸುವಂತಹ ಕೆಲಸ ಆರಂಭ ಆಗಿದೆ. ಈ ಎಲ್ಲಾ ಗೊಂದಲದಲ್ಲಿ ಈಗ ಸರ್ಕಾರ ಇರುವಂತದ್ದು. ರಾಜ್ಯದಲ್ಲಿ 1.28 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇದರಲ್ಲಿ ಸುಮಾರು 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಿದ್ದಾರೆ. ಕೆಲವರು ವ್ಯವಹಾರಗಳನ್ನ ಮಾಡ್ತಾ GST ಪಾವತಿ ಸಂಖ್ಯೆಯನ್ನ ಹೊಂದಿರುವಂಥದ್ದು. ಇಂತಹ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಅಂತ ನೋಡುವಂಥದ್ದಾದ್ರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿತರಿಸುವಂಥ ಅಂತ್ಯೋದಯ, BPL ಮತ್ತು APL ಪಡಿತರ ಚೀಟಿಗಳನ್ನು ಕುಟುಂಬದ ಯಜಮಾನಿ ಅಂತ ಹೇಳಿ ನಮೂದಿಸಿರುವಂಥ ಮಹಿಳೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಅರ್ಹರಾಗಿರ್ತಾರೆ. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆಯನ್ನ ಪಾವತಿದಾರರಾಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯವನ್ನ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ GST ರಿಟರ್ನ್ಸ್ ಸಲ್ಲಿಸುವವರಾಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯವನ್ನ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ.